ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸಹ ಮಾತ ಕಲಿಕೆ ಚಾನಲ್ಗೆ ಸ್ವಾಗತ. ಸೊ ನಾವು ಇವತ್ತಿನ ದಿನ 2024 ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಸೊ ಅದರಲ್ಲಿ ಪ್ರಮುಖವಾಗಿ 2024 ಪೇಪರ್ 2ಗೆ ಸಂಬಂಧಿಸಿದಂತೆ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ನಾವು ಇವತ್ತಿನ ನೋಡ್ತಾ ಹೋಗೋಣ. ಕೇವಲ ಉತ್ತರಗಳನ್ನು ಮಾತ್ರ ಇಲ್ಲಿ ನೋಡ್ತಾ ಹೋಗೋಣ. ಸೊ ಇದಕ್ಕೆ ಮುಂಚೆ ಯಾರಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಪ್ರಶ್ನೆ ಪತ್ರಿಕೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಯಾರು ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಅಧ್ಯಯನ ಮಾಡಿ ಸರಿಯಾಗಿ ಬಿಡಿಸ್ತಾ ಬರ್ತಿರಲ್ಲ ಅವರಿಗೆ ಪೇಪರ್ ತುಂಬಾ ಈಸಿ ಆಗ್ತಾ ಬರುತ್ತೆ. ಸೊ ನೀವು ಸ್ಕೋರ್ ಮಾಡಬೇಕಂದ್ರೆ ಕಂಪಲ್ಸರಿ ಏನಾಗಿರ್ಬೇಕು, ಸ್ಕೋರ್ ಮಾಡಬೇಕಂದ್ರೆ ನೀವು ಕಂಪಲ್ಸರಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಚರ್ಚೆ ಮಾಡ್ತಾ ಅಥವಾ ನೀವು ಬಿಡಿಸ್ತಾ ಹೋದಂಗೆಲ್ಲ ನಿಮ್ಗೆ ಏನಾಗುತ್ತೆ ಪೇಪರ್ ತುಂಬ ಈಸಿ ಆಗ್ತಾ ಬರುತ್ತೆ. ಸೊ ನಿಮಗೆ ಸ್ಕೋರ್ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ವಿಡಿಯೋ ಇವು ಆಗಿರ್ತವೆ. ಸೊ ಯಾರೆಲ್ಲ ಸೈಕಾಲಜಿಯನ್ನು ಯಾರು ಸ್ಕೋರ್ ಕಡಿಮೆ ಆಗ್ತಾಯಿದೆ ಅಥವಾ ಹೊಸದಾಗಿ ಯಾರಾದರೂ ಬರಿತಾ ಇದ್ದೀರಂದರೆ ಮೊದಲು ಸೈಕಾಲಜಿ ಇಂಗ್ಲೀಷಿಗೆ ಒತ್ತು ಕೊಡ್ರಿ. ಸೊ ಹೀಗಾಗಿ ನಿಮ್ಮ ಸ್ಕೋರ್ ಏನಾಗುತ್ತೆ ನಂತರ ತುಂಬಾ ಈಸಿಯಾಗಿ ಸ್ಕೋರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸೊ ಬನ್ನಿ ಮೊದಲ ಪ್ರಶ್ನೆ ಯಾವ ರೀತಿ ಇದೆ ಅಂತ ಇಲ್ಲಿ ನೋಡ್ತಾ ಹೋಗೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡ್ತಾ ಬನ್ನಿ. ಸೊ ಮೊದಲ ಪ್ರಶ್ನೆ, ಅನುವಂಶೀಯತೆಯ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಪ್ರಾಬಲ್ಯ ಮತ್ತು ಪ್ರತ್ಯೇಕೀಕರಣ ತತ್ವವನ್ನು ನೀಡಿದವರು ಯಾರು ಅಂತ ಕೇಳಿದ್ದಾರೆ. ಸೊ ನೋಡಿ, ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಬಿ ಆಗಿರ್ತದೆ, ಮೆಂಡಲ್ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಅಥವಾ ಹೊಸದಾಗಿ ಟಿ.ಟಿಯನ್ನು ಬರಿತಾ ಇದ್ದರೆ ನೀವೇನು ಮಾಡೋಕು, ಸೊ ವಾಮದೇವಪ್ಪ ಇಲ್ಲಾಂದರೆ ಎಸ್.ವಿ. ಕೊಂಗೋಡ ಅಂತಕ್ಕಂಥ ಬುಕ್ಕವನ್ನು ಓದ್ತಾ ಬಂದರೆ ನಿಮ್ಗೆ ಏನಾಗುತ್ತೆ ತುಂಬಾ ಈಸಿ ಆಗ್ತಾ ಬರ್ತದೆ. ಸೊ ಎಷ್ಟು ಸಲ ಓದಿದ್ರು ಇದು ಸ್ಕೋರ್ ಕಡಿಮೆ ಆಗ್ತಿರುತ್ತೆ. ಹೀಗಾಗಿ ಜಾಸ್ತಿ ಹೊತ್ತು ಸೈಕಾಲಜಿಗೆ ಕೊಡಬೇಕಾಗತ್ತೆ ನೀವಿಲ್ಲಿ. ಬಾಲ್ಯಾವಸ್ಥೆಯಲ್ಲಿ ಬೆಳವಣಿಗೆ ಮತ್ತು ವಿಕಾಸದ ದರ ಅಂತ ಕೇಳಿದ್ದಾರೆ. ಸೊ ಬಾಲ್ಯಾವಸ್ಥೆಯಲ್ಲಿ ಬೆಳವಣಿಗೆ ಮತ್ತು ವಿಕಾಸದ ದರ, ಸೊ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಆಪ್ಷನ್ ಎ ಆಗಿರ್ತದೆ. ಸೊ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ವೇಗವಾಗಿರುತ್ತದೆ, ನಂತರ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಏನಾಗುತ್ತೆ ನಿಧಾನವಾಗ್ತಾ ಹೋಗುತ್ತದೆ. ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರ್ತದೆ. ಮೂರನೇ ಪ್ರಶ್ನೆ, ವಿಕಾಸಾತ್ಮಕ ಕಾರ್ಯಗಳಲ್ಲಿ ಸೂಕ್ತ ಲಿಂಗ ಪಾತ್ರಗಳ ಕಲಿಕೆಯ ಹಂತ ಅಂತ ಕೇಳಿದ್ದಾರೆ. ಸೊ ನೋಡಿದ್ದಕ್ಕೆ ಆಪ್ಷನ್ ಎ ಪೂರ್ವ ಬಾಲ್ಯಾವಸ್ಥೆ, ಉತ್ತರ ಬಾಲ್ಯಾವಸ್ಥೆ, ಪೂರ್ವ ತಾರುಣ್ಯಾವಸ್ಥೆ, ಉತ್ತರ ತಾರುಣ್ಯಾವಸ್ಥೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರ್ತದೆ. ಸೊ ಉತ್ತರ ಬಾಲ್ಯಾವಸ್ಥೆ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಅದೇ ರೀತಿ ನಾಲ್ಕನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಜ್ಞಾನಾತ್ಮಕ ಬೆಳವಣಿಗೆಯ ಅಂಶ ಅಲ್ಲ ಅಂತ ಕೇಳಿದ್ದಾರೆ. ಸೊ ಪ್ರಶ್ನೆಯನ್ನು ಓದಬೇಕಾದ್ರೆ ಸೊ ಹೌದು ಅಲ್ಲ ಏನು ಕೇಳಿದ್ದಾರೆ ಅನ್ನೋದನ್ನು ಸರಿಯಾಗಿ ಗಮನ ಇಟ್ಟು ಓದಬೇಕು. ಇದರಲ್ಲಿ ಮಾರ್ಕ್ಸ್ ಹೋಗುವ ಸಾಧ್ಯತೆ ಇರ್ತದೆ. ಸೊ ಹೀಗಾಗಿ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಆಗಿರ್ತದೆ. ಸೊ ದೇಹದಾರ್ಢ್ಯತೆ ಪ್ರಮಾಣದಲ್ಲಿ ಬದಲಾವಣೆ ಇದಕ್ಕೆ ಸರಿಯಾದ ಅಂಶ ಆಗಿರಲ್ಲ. ಇವು ಮೂರು ಕೂಡ ಏನಾಗಿರ್ತವೆ ಜ್ಞಾನಾತ್ಮಕ ಬೆಳವಣಿಗೆಯ ಅಂಶ ಆಗಿರ್ತವೆ. ಒಂದನೇದು ಸಂವೇದನೆ ಮತ್ತು ಗ್ರಹಿಕೆ, ಪರಿಕಲ್ಪನಾ ಬೆಳವಣಿಗೆ, ಭಾಷಾ ಬೆಳವಣಿಗೆ. ಇವು ಮೂರು ಕೂಡ ಏನಾಗಿರ್ತವೆ ಜ್ಞಾನಾತ್ಮಕ ಬೆಳವಣಿಗೆ ಅಂಶ ಆಗಿರ್ತವೆ. ಸೊ ಇದು ಮಾತ್ರ ಆಗಿರಂಗಿಲ್ಲ. ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿ ಐದನೇ ಪ್ರಶ್ನೆ, ಜೀವನದ ಯಶಸ್ಸಿಗೆ ಪೂರಕವಾಗಿ ಬುದ್ಧಿಶಕ್ತಿ ಸೂಚ್ಯಂಕ ಮತ್ತು ಭಾವನಾತ್ಮಕ ಸೂಚ್ಯಂಕಗಳಿರುವ ಸಂಬಂಧ. ಸೊ ಅಂದ್ರೆ ಬುದ್ಧಿಶಕ್ತಿ ಸೂಚ್ಯಂಕಕ್ಕೂ ಮತ್ತು ಭಾವನಾತ್ಮಕ ಸೂಚ್ಯಂಕಗಳಿಗೆ ಇರುವ ಸಂಬಂಧ ಕೇಳಿದ್ದಾರೆ ಇಲ್ಲಿ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಆಪ್ಷನ್ ಎ ಆಗಿರ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರ್ತದೆ. ಸೊ ಭಾವನಾತ್ಮಕ ಸೂಚ್ಯಂಕವು ಬುದ್ಧಿಶಕ್ತಿ ಸೂಚ್ಯಂಕಗಿಂತ ಮಹತ್ವವಾದದ್ದು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ ಅದೇ ರೀತಿ ಆರನೇ ಪ್ರಶ್ನೆ, ಥಾರ್ನ್ಡೈಕ್ರವರ ಕಲಿಕೆ ನಿಯಮಗಳಲ್ಲಿ ಉಪಯೋಗ ಮತ್ತು ಅನುಪಯೋಗ ನಿಯಮ ಸಂಬಂಧಿಸಿರುವುದು ಅಂದರೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಹೀಗಾಗಿ ಸರಿಯಾದ ಉತ್ತರ ನೋಡ್ರಿ ಅಭ್ಯಾಸ ನಿಯಮ. ಸರಿಯಾದ ಉತ್ತರ ಅಭ್ಯಾಸ ನಿಯಮ ಆಗಿರ್ತದೆ. ಏಳನೇ ಪ್ರಶ್ನೆ, ಕ್ರಮಾನುಗತ ಬೋಧನೆಯು ಇದರ ಕೊಡುಗೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಕ್ರಿಯಾಜನ್ಯ ಅನುಬಂಧನ ಕಲಿಕೆ. ಕ್ರಮಾನುಗತ ಬೋಧನೆಯು ಇದರ ಕೊಡುಗೆಯಾಗಿದೆ ಅಂದರೆ ಯಾವುದರ ಕೊಡುಗೆ ಅಂದರೆ ಕ್ರಿಯಾಜನ್ಯ ಅನುಬಂಧನ ಕಲಿಕೆಯೇ ಸರಿಯಾದ ಉತ್ತರ ಆಗಿರ್ತದೆ. ಸೊ ಎಂಟನೇ ಪ್ರಶ್ನೆ, ಪಾವ್ಲೋರವರ ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯ ಸಿದ್ಧಾಂತದಲ್ಲಿ ಗಂಟೆಯ ಶಬ್ದವು ಅಂತ ಕೇಳಿದರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರ್ತದೆ, ಅನುಬಂಧಿತ ಉದ್ದೀಪನ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರ್ತದೆ. ಸೊ ಅಥವಾ ಅನುಬಂಧನ ಕಲಿಕೆ ಯಾರ್ದು ಅಂತ ಕೇಳಿದರೆ ಪಾವ್ಲೋರವ್ರದ್ದು ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿ ಒಂಬತ್ತನೇ ಪ್ರಶ್ನೆ, ಗಿಲ್ಫರ್ಡ್ರವರ ಬುದ್ಧಿಶಕ್ತಿ ಮಾದರಿಯ 3 ಪ್ರಮುಖ ಆಯಾಮಗಳು
ಸರಿಯಾದ ಕ್ರಮದಲ್ಲಿ ಅಂದರೆ ಹಿಂದೆ ಮುಂದೆ ಕೊಟ್ಟಿದ್ದರಲ್ಲಿ ಸರಿಯಾದ ಕ್ರಮ ಯಾವುದು ಅಂತ ಹೇಳ್ತಾ ಬರ್ಬೇಕು ನೀವು ಇಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಎ ಆಗಿರ್ತದೆ. ಸೊ ಮೊದಲು ಏನು ಬರ್ತದ, ವಿಷಯ ವಸ್ತು, ಕ್ರಿಯೆಗಳು, ಉತ್ಪನ್ನಗಳು. ಹೀಗಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಅಂದರೆ ಗಿಲ್ಬರ್ಟ್ ಅವರ 3 ಪ್ರಮುಖ ಆಯಾಮಗಳು ಕೇಳಿದ್ರೆ ವಿಷಯ ವಸ್ತು, ಕ್ರಿಯೆ, ಉತ್ಪನ್ನ. ನೆಕ್ಸ್ಟ್ ಅದೇ ರೀತಿ 10ನೇ ಪ್ರಶ್ನೆ, ರೆವನ್ಸ್ ಪ್ರೋಗ್ರೆಸಿವ್ ಮೆಟ್ರಿಸಿಸ್ ಪರೀಕ್ಷೆಯು 10ನೇದು ನೋಡ್ರಿ, ರೆವನ್ಸ್ ಪ್ರೋಗ್ರೆಸಿವ್ ಮೆಟ್ರಿಸಿಸ್ ಪರೀಕ್ಷೆಯು ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಆಪ್ಷನ್ ಡಿ ಆಗಿರ್ತದೆ. ಇದು ಒಂದು ಬುದ್ಧಿಶಕ್ತಿ ಪರೀಕ್ಷೆ ಆಗಿರ್ತದೆ. ಇದು ಏನಂತನೂ ಕೂಡ ಪ್ರಶ್ನೆ ಕೇಳಿದಾರಲ್ಲಿ ಇಲ್ಲಿ ಇದೇನು, ಇದು ಒಂದು ಬುದ್ಧಿಶಕ್ತಿ ಪರೀಕ್ಷೆ ಆಗಿರ್ತದೆ. ಅದೇ ರೀತಿ 11ನೇ ಪ್ರಶ್ನೆ, ಸಿಗ್ಮಂಡ್ ಫ್ರಾಯ್ಡ್ ರವರು ಅಭಿವೃದ್ಧಿಪಡಿಸಿದ ವ್ಯಕ್ತಿತ್ವದ ಸಿದ್ಧಾಂತ ಅಂತ ಕೇಳಿದ್ದಾರೆ. ಸೊ 11ಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಆಗಿರ್ತದೆ. ಮನೋವಿಶ್ಲೇಷಣಾ ಸಿದ್ಧಾಂತ, ಸಿಗ್ಮಂಡ್ ಫ್ರಾಯ್ಡ್ ರವರ ವ್ಯಕ್ತಿತ್ವದ ಸಿದ್ಧಾಂತ ಯಾವುದು ಅಂತ ಕೇಳಿದ್ರೆ ಮನೋವಿಶ್ಲೇಷಣಾ ಸಿದ್ಧಾಂತ. ಅವರೇ ಕೂಡ ಏನು ಮಾಡಿರ್ತಾರನ್ನ ಅಭಿವೃದ್ಧಿ ಪಡಿಸಿರ್ತಾರೆ. 12ನೇ ಪ್ರಶ್ನೆ, ರಾಬರ್ಟ್ ಗ್ಯಾಗ್ನೆಯವರ ಕಲಿಕೆಯ ವರ್ಗೀಕರಣದಲ್ಲಿ 8ನೆಯ ಕಲಿಕೆ ಅಂತ ಕೇಳಿದ್ದಾರೆ. 12ಕ್ಕೆ ಸರಿಯಾದ ಉತ್ತರ ಏನ್ರಿ ಆಪ್ಷನ್ ಡಿ ಆಗಿರ್ತದೆ, ಸಮಸ್ಯಾ ಪರಿಹಾರ ಕಲಿಕೆ. 13ನೇ ಪ್ರಶ್ನೆ, ವೇಗವರ್ಧನೆ ಶೈಕ್ಷಣಿಕ ಅವಕಾಶಗಳು ಈ ಮಕ್ಕಳಿಗೆ ಸಂಬಂಧಿಸಿದೆ. ವೇಗವರ್ಧನೆ ಕಲಿಕೆ ಯಾವ ಮಕ್ಕಳಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಪ್ರತಿಭಾವಂತ ಮಕ್ಕಳಿಗೆ ಏನಾಗಿರ್ತದೆ, ವೇಗವರ್ಧನ ಕಲಿಕೆ ಸಂಬಂಧಿಸಿರ್ತದೆ, ಆಪ್ಷನ್ ಎ. ನೆಕ್ಸ್ಟ್ ಅದೇ ರೀತಿ 14ನೇ ಪ್ರಶ್ನೆ, ಗಣಿತಶಾಸ್ತ್ರದಲ್ಲಿ ಪಡೆದ ಜ್ಞಾನವು ಭೌತಶಾಸ್ತ್ರದ ಸಮಸ್ಯೆಗಳನ್ನು ಬಿಡಿಸಲು ಸಹಾಯವಾಗುವುದು. ಸೊ ಈ ಉದಾಹರಣೆಗೆ ಸೂಕ್ತವಾದ ಕಲಿಕಾ ವರ್ಗಾವಣೆ ಅಂದರೆ ಗಣಿತದಲ್ಲಿ ಏನು ಜ್ಞಾನ ಪಡೆದಿರ್ತಾನವ, ಸೊ ಭೌತಶಾಸ್ತ್ರದಲ್ಲಿನ ಸಮಸ್ಯೆ ಬಿಡಿಸಲು ಸಹಾಯಕ ಆಕ್ಕೈತೆ ಅಂತ ಕೇಳಿದ್ದಾರೆ. ಸೊ ಹೀಗಾಗಿ ಇದು ಎಂಥ ಕಲಿಕೆ ಅಂತ ಕೇಳಿದ್ದಾರೆ. ಸೊ ನೋಡಿರಿ, ಇದಕ್ಕೆ 14ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರ್ತದೆ, ಅಂದ್ರೆ ಧನಾತ್ಮಕ ವರ್ಗಾವಣೆ ಕಲಿಕೆ ಆಗಿರ್ತದೆ. ಸೊ ಅದು ಹೆಲ್ಪ್ ಆಗಲಿಲ್ಲ ಅಂದರೆ ಯಾವುದಕ್ಕಂದ್ರೆ ಋಣಾತ್ಮಕ ಕಲಿಕೆ ಆಗಿರ್ತದೆ. ಅದರಿಂದ ತೊಂದರೆ ಆದರೆ ಶೂನ್ಯ ಅಂದ್ರೆ ಅದರಿಂದ ಏನೋ ಸಮಸ್ಯೆ ಆಗದಿದ್ರೆ ಏನಾಗಿರುತ್ತೆ, ಅದು ಶೂನ್ಯ ವರ್ಗಾವಣೆ ಆಗಿರ್ತದೆ. ಸೊ ಅದು ಹಿಂದೆ ಕಲ್ತಿರೋದು ಮುಂದೆ ಹೆಲ್ಪ್ ಆದರೆ ಏನೋ ಆಗುತ್ತೆ, ಅದು ಧನಾತ್ಮಕ ವರ್ಗಾವಣೆ ಆಗಿರ್ತದೆ. ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿ 15ನೇ ಪ್ರಶ್ನೆ, ಅಕ್ಷರ ರಚನೆಯಲ್ಲಿ ವ್ಯತ್ಯಾಸವನ್ನು ಅಸಮಂಜಸ, ಅಂತರ ಮತ್ತು ಅನಿಯಮಿತ ಜೋಡಣೆಯು ಈ ಕೆಳಗಿನ ಕಲಿಕಾ ನ್ಯೂನತೆಯ ಲಕ್ಷಣ ಆಗಿದೆ. ಅಂದ್ರೆ ಸರಿಯಾದ ರೀತಿಯಿಂದ ಅರ್ಥ ಮಾಡ್ಕೊಳ್ಳೋಂಗಿಲ್ಲ ಮತ್ತು ಅಕ್ಷರಗಳ ಅಂತರವನ್ನು ಸರಿಯಾದ ರೀತಿಯಲ್ಲಿ ಬರೆಯೋಕ್ಕಾಗ್ತಿರಲ್ಲ, ಅನಿಯಮಿತವಾದ ಜೋಡಿಸುವುದು. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ನೋಡಿ 15ಕ್ಕೆ ಸರಿಯಾದ ಉತ್ತರ ಡಿಸ್ಗ್ರಾಫಿಯಾ ಅಂತ ಕರೀತಾರೆ. ಸೊ ಇದಕ್ಕೆ ಡಿಸ್ಗ್ರಾಫಿಯಾ ಅಂತ ಕರೀತಾರೆ. ಡಿಸ್ಪಾಕ್ಸಿ ಅಂದರೆ ಓದೋಕ್ಕೆ ಸಂಬಂಧಿಸಿದ್ದು, ಡಿಸ್ಕ್ಯಾಲ್ಕುಲಿ ಅಂದರೆ ಗಣಿತಶಾಸ್ತ್ರಕ್ಕೆ ಸಂಬಂಧಿಸಿದ್ದು. ಸೊ ಇದನ್ನು ನೀವು ನೋಡ್ರಿ ಇನ್ನೊಂದು ಸಲ ಕರೆಕ್ಟಾಗಿ ನೋಡ್ತಾ ಬನ್ನಿ. 16ನೇ ಪ್ರಶ್ನೆ, ಕೌಶಲ್ಯವು ತನ್ನ ಅತ್ಯುನ್ನತ ಮಟ್ಟದ ಪ್ರವೀಣತೆಯನ್ನು ಸಾಧಿಸಿ ಒಂದು ಕಾರ್ಯಕ್ರಮವನ್ನು ಸ್ವಯಂಚಾಲಿತವಾಗಿ ನಿರಂತರವಾಗಿ ನಿರ್ವಹಿಸುವ ಮನೋಜನ್ಯ ವಲಯದ ಹಂತ ಅಂತ ಕೇಳಿದ್ದಾರೆ. ಇಲ್ಲಿ ಏನು ಕೇಳಿದ್ದಾರೆ ಗಮನ ಇರಲಿ, ಹಂತ ಅಂತ ಕೇಳಿದ್ದಾರೆ. ಸೊ 16ಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಆಗಿರ್ತದೆ, ಅಂದರೆ ಸ್ವಾಭಾವಿಕರಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರ್ತದೆ. ಅದೇ ರೀತಿ 17ನೇ ಪ್ರಶ್ನೆ, ಬ್ಲೂಮ್ನ ಮನೋಜನ್ಯ ವಲಯವು ಈ ಕೆಳಗಿನ ಯಾವ ಸಾಮರ್ಥ್ಯವನ್ನು ಒಳಗೊಂಡಿದೆ. 17ಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಆಗಿರ್ತದೆ, ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ, ದೈಹಿಕ ಮತ್ತು ಕೈಚಳಕದ ಕೌಶಲ್ಯಗಳು. 18ನೇ ಪ್ರಶ್ನೆ, ವಿದ್ಯಾರ್ಥಿಯು ಜ್ಞಾನ ಮತ್ತು ತಿಳುವಳಿಕೆ, ಅನ್ವಯ, ಕೌಶಲ್ಯ ಮುಂತಾದ ಕ್ಷೇತ್ರದಲ್ಲಿ ಉಂಟಾಗುವ ಬದಲಾವಣೆಯನ್ನು ಅಳೆಯುವ ಪರೀಕ್ಷೆ ಯಾವುದು ಅಂತ ಕೇಳಿದ್ದಾರೆ. ಸೊ ಹೀಗಾಗಿ 18ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರ್ತದೆ. ಇದು ಒಂದು ಸಾಧನ ಪರೀಕ್ಷೆ. ಸೊ ಇದು ಏನೇನು ಅಳೆಯುತ್ತೆ ಅಂದರೆ ಧ್ಯಾನ, ತಿಳುವಳಿಕೆ, ಅನ್ವಯ, ಕೌಶಲ್ಯ, ಸೊ ಮುಂತಾದ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ಅಳೆಯುವಂಥದ್ದು ಯಾವುದಾಗಿರ್ತದೆ, ಅದು ಸಾಧನ ಪರೀಕ್ಷೆ ಆಗಿರ್ತದೆ. ಅದೇ ರೀತಿ 19ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಅನ್ವಯಕ್ಕೆ ಸಂಬಂಧಪಟ್ಟ ವರ್ತನಾ ಫಲವನ್ನು ಒಳಗೊಂಡಿರುವ ವಾಕ್ಯ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರ್ತದೆ. ವಿದ್ಯಾರ್ಥಿ ಲೋಹಗಳು ಮತ್ತು ಉತ್ತಮ ವಿದ್ಯುತ್ ವಾಹಕಗಳು ಎಂಬ ಸಾಮಾನ್ಯೀಕರಣಕ್ಕೆ ಬರುವವರು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರ್ತದೆ. 20ನೇ ಪ್ರಶ್ನೆ, ಸಾಮಾನ್ಯ ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಂಕದ ವ್ಯಾಪ್ತಿ. ಸಾಮಾನ್ಯ ಮಕ್ಕಳದ್ದು ಕೇಳಿದ್ದಾರೆ ಇಲ್ಲಿ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ 90ರಿಂದ 110 ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿ 21ನೇ ಪ್ರಶ್ನೆ,
ಒಳನೋಟ ಕಲಿಕೆಯು ಯಾವ ಬೋಧನಾ ಸೂತ್ರಕ್ಕೆ ಉತ್ತಮ ಉದಾಹರಣೆ ಅಂತ ಕೇಳಿದ್ದಾರೆ. ಒಳನೋಟ ಕಲಿಕೆ ಬಗ್ಗೆ ಭಾಳ ಸಲ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ ಆಪ್ಷನ್ 1 ಆಗಿರ್ತದೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಹಿಡಿಯಿಂದ ಬಿಡಿಯವರೆಗೆ ಇದಕ್ಕೆ ಸರಿಯಾದ ಉತ್ತರ. ಪಾಠ ಯೋಜನೆಯು 22 ಪಾಠ ಯೋಜನೆಯು ಬೋಧನಾ ಕ್ರಿಯಾಪೂರ್ವ ಹಂತ ಆಗಿದೆ. ಪಾಠ ಯೋಜನೆ ಅಂತಕ್ಕಂಥದ್ದು ಬೋಧನೆಯ ಕ್ರಿಯಾಪೂರ್ವ ಹಂತ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. 23ನೇ ಪ್ರಶ್ನೆ, ಪುನರ್ಬಲನದ ಕೌಶಲ್ಯದಲ್ಲಿ ಚಪ್ಪಾಳೆ ಹೊಡೆಯುವುದು ಈ ಕೆಳಗಿನ ಯಾವ ಪುನರ್ಬಲನದ ಉದಾಹರಣೆಯಾಗಿದೆ? ಸೊ 23ಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಆಗಿರ್ತದೆ. ಸೊ ಧನಾತ್ಮಕ ಅಶಾಬ್ದಿಕ ಪುನರ್ಬಲನ ಆಗಿರ್ತದೆ. ಅದೇ ರೀತಿ 24ನೇ ಪ್ರಶ್ನೆ, ಪುನರ್ ಕೇಂದ್ರೀಕರಣ ಮತ್ತು ಪುನರ್ ನಿರ್ದೇಶನ ಈ ಕೆಳಗಿನ ಯಾವ ಕೌಶಲ್ಯದ ಘಟಕಗಳು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ, ಸೊ ಇದು ಇಲ್ಲೇನಾಗೈತೆ ಬೋಧನಾತ್ಮಕ ಆಗೈತಿ, ಇಲ್ಲಿ ಶೋಧನಾತ್ಮಕ ಅಂತ ಆಗಬೇಕಿದೆ. ಇದು ಶೋಧನಾತ್ಮಕ ಪ್ರಶ್ನೆಗಳನ್ನು ಕೇಳುವ ಕೌಶಲ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿ 25ನೇ ಪ್ರಶ್ನೆ, ವ್ಯಕ್ತಿಯ ಬಾಹ್ಯ ವರ್ತನೆಯು ಅಳೆಯಲು ಉಪಯೋಗಿಸುವ ಮೌಲ್ಯಮಾಪನ ತಂತ್ರ. ಸೊ ಅಂದರೆ ಬಾಹ್ಯ ವರ್ತನೆಯನ್ನು ಅಳೆಯತಕ್ಕಂಥದ್ದು ಯಾವ ತಂತ್ರ ಅಂತ ಕೇಳಿದ್ದಾರೆ. ಸೊ ಇದನ್ನು ಬಾಹ್ಯ ಅಂತ ಬಂದ ತಕ್ಷಣ ನಿಮ್ಗೆ ಅರ್ಥ ಆಗಿರುತ್ತೆ, ಮೋಸ್ಟ್ಲಿ ಇದು ವೀಕ್ಷಣಾ ತಂತ್ರ ಆಗಿರ್ತದೆ. ಇದಕ್ಕೆ ಸರಿಯಾದ ಉತ್ತರ ಏನ್ರಿ ಆಪ್ಷನ್ 3 ವೀಕ್ಷಣಾ ತಂತ್ರ. ಅಂದರೆ ಬಾಹ್ಯ ನೋಟವನ್ನು ನೋಡಿ ಅದನ್ನು ಏನು ಮಾಡೋದು, ಮೌಲ್ಯಮಾಪನ ಮಾಡೋದು. ಸೊ ಹೀಗಾಗಿ ವೀಕ್ಷಣಾ ತಂತ್ರ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ 26ನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯು ವ್ಯಕ್ತಿತ್ವ ವಿಕಸನದಲ್ಲಿ ಅನುವಂಶೀಯತೆ ಮತ್ತು ಪರಿಸರಕ್ಕೆ ಇರುವ ತೋರುವ ಸಂಬಂಧವನ್ನು ತೋರಿಸುವ ಸಮೀಕರಣ ಅಂತ ಕೇಳಿದ್ದಾರೆ. ಸೊ ಅನುವಂಶೀಯತೆ ಮತ್ತು ಪರಿಸರಕ್ಕೆ ಇರುವ ಸಂಬಂಧ ತೋರಿಸುವ ಸಮೀಕರಣ ಯಾವುದಾಗಿರ್ತದೆ ನೋಡಿ. 26ಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಆಗಿರ್ತದೆ. ಅನುವಂಶೀಯತೆ ಇಂಟು ಪರಿಸರ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ 27ನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯು ಸಾಧನೆಯನ್ನು ಅದೇ ತರಗತಿಯ ಇತರೆ ವಿದ್ಯಾರ್ಥಿಗಳ ಗುಂಪಿಗೆ ಹೋಲಿಸಿ ಅವನ ಸಾಮರ್ಥ್ಯವನ್ನು ನಿರ್ಧರಿಸುವ ಪರೀಕ್ಷೆ ಅಂತ ಕೇಳಿದ್ದಾರೆ. ಅಂದರೆ ಒಬ್ಬ ವಿದ್ಯಾರ್ಥಿ ಇರ್ತಾನಲ್ಲ, ಆ ವಿದ್ಯಾರ್ಥಿ ಇತರೆ ವಿದ್ಯಾರ್ಥಿಗಳು ಅಂದರೆ ಅದೇ ತರಗತಿಯ ಇತರೆ ವಿದ್ಯಾರ್ಥಿಯ ಗುಂಪಿಗೆ ಹೋಲಿಸಿ ಅವನ ಸಾಮರ್ಥ್ಯವನ್ನು ನಿರ್ಧರಿಸುವ ಪರೀಕ್ಷೆ ಅಂತ ಕೇಳಿದ್ದಾರೆ. ಸೊ 27ಕ್ಕೆ ಸರಿಯಾದ ಉತ್ತರ ನೋಡ್ರಿ, ಪ್ರಮಾಣದ ಆಧಾರಿತ ಪರೀಕ್ಷೆ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಪ್ರಮಾಣಕ ಆಧಾರಿತ ಪರೀಕ್ಷೆ ಇದಕ್ಕೆ ಸರಿಯಾದ ಉತ್ತರ. 88ನೇ ಪ್ರಶ್ನೆ 28ನೇ ಪ್ರಶ್ನೆ ಆಗಿರ್ತದೆ. ವೈಗೊಟ್ಸ್ಕಿರ್ ಅವರ ಪ್ರಕಾರ ಈ ಕೆಳಗಿನ ಚಿತ್ರದಲ್ಲಿ ಯಾವ ಅಕ್ಷರವು ಸಮೀಪದ ಅಭಿವೃದ್ಧಿ ವಲಯವನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಈ ಚಾರ್ಟ್ ನೋಡಬೇಕು, ಈ ಚಾರ್ಟ್ ನೋಡಿಬಿಟ್ಟು ಇದಕ್ಕೆ ಸರಿಯಾದ ಉತ್ತರ ಹೇಳ್ತಾ ಬರಬೇಕು. ವೈಗೊಟ್ಸ್ಕಿರ್ ಅವರ ಈ ಕೆಳಗಿನ ಚಿತ್ರದಲ್ಲಿ ಯಾವ ಅಕ್ಷರವು ಸಮೀಪದ ಅಭಿವೃದ್ಧಿ ವಲಯವನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. 29ನೇ ಪ್ರಶ್ನೆ, ವಿದ್ಯಾರ್ಥಿಗಳು ಶಿಕ್ಷಕರು ನೀಡಿದ ಸಮಸ್ಯೆಯನ್ನು ಪರಿಹರಿಸುತ್ತಿದ್ದಾರೆ. ಹಾಗಾದರೆ ಅವರು ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸದ ಈ ಕೆಳಗಿನ ಯಾವ ಹಂತಕ್ಕೆ ಸೇರಿದ್ದಾರೆ? ಸೊ ನೋಡಿ, ಆಪ್ಷನ್ ಈ ರೀತಿ ಇದಾವೆ. 29ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರ್ತದೆ. ಪಿಯಾಜೆ ಅವರು ಅದನ್ನೇನು ಮಾಡ್ತಾ ಇದ್ದಾರೆ ಮಕ್ಕಳು ಅಂದರೆ, ಸಮಸ್ಯೆಯನ್ನು ಏನು ಮಾಡ್ತಾರೆ, ಪರಿಹಾರ ಮಾಡಕತ್ತಾರ ಅಂದ್ರೆ ಅದು ಯಾವ ಹಂತ ಬರ್ತೈತಿ? ಔಪಚಾರಿಕ ಕಾರ್ಯಪೂರ್ವ ಹಂತ ಬರ್ತೈತಿ. ಔಪಚಾರಿಕ ಕಾರ್ಯಗಳ ಹಂತ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ನೋಡಿ, ಈ ಹಂತಗಳು ಸರಿಯಾದ ರೀತಿಯಿಂದ ಜೋಡಣೆ ಮಾಡಲಿಕ್ಕೆ ಬರೋಕು ಮೊದಲು ಯಾವ ಹಂತ ಬರುತ್ತೆ, ಎರಡನೇದು ಯಾವುದೋ ಹಂತ ಬರುತ್ತೆ, ಮೂರನೇದು ಯಾವುದೋ ಹಂತ ಬರುತ್ತೆ, ಇವನ್ನೆಲ್ಲ ಏನು ಮಾಡೋಕೆ ನೀವು ಡೀಟೇಲಾಗಿ ಓದ್ತಾ ಬರಬೇಕು. ಸೊ ಇದನ್ನು ಅನೇಕ ಬಾರಿ ಪ್ರಶ್ನೆ ಕೂಡ ಕೇಳಿದ್ದಾರೆ. 30ನೇ ಪ್ರಶ್ನೆ, ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆ. ಸೊ ಬೆಳವಣಿಗೆ ವಿಕಾಸಕ್ಕೆ ಸಂಬಂಧಿಸಿದಂತೆ 3ರಿಂದ 4 ಪ್ರಶ್ನೆ ಫಿಕ್ಸ್ ಬರ್ತಾವೆ. ಇದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ ಓದಬೇಕು. ಈ ಪ್ರಶ್ನೆ ಪತ್ರಿಕೆ ಬಿಡಿಸೋ ಉದ್ದೇಶ ಇದೆ. ಸೊ ಪ್ರಶ್ನೆಗಳು ರಿಪೀಟ್ ಆಗಿಲ್ಲ ಅಂದರೂ ಕೂಡ ಏನಾಗ್ತದೆ, ಇಲ್ಲಿ ಪ್ರಶ್ನೆ ಯಾವ ಥರ ಬರ್ತವೆ, ಯಾವ ಚಾಪ್ಟರ್ ಮೇಲೆ ಎಷ್ಟು ಪ್ರಶ್ನೆ ಬರ್ತವೆ ಅನ್ನೋದು ನಿಮಗೆ ಒಂದು ಐಡಿಯಾ ಬರಲಿ ಅನ್ನೋ ಉದ್ದೇಶಕ್ಕೆ ಪ್ರಶ್ನೆ ಹೆಚ್ಚು ಬಿಡಿಸಿರಿ ಅಂತ ಹೇಳ್ತಾ ಇರೋದಿಲ್ಲ. ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆ ಅಂತ ಕೇಳಿದರೆ ಪ್ರಶ್ನೆ ಓದ್ಬೇಕಾದ್ರೆ ಯಾವಾಗಲೂ ಕೊನೆಯದಾಗಿ ಏನು ಕೇಳಿದ್ರು ಅನ್ನೋದು ಕೂಡ ನಿಮಗೆ ಗಮನದಲ್ಲಿರಬೇಕು. ಸೊ 30ಕ್ಕೆ ಸರಿಯಾದ ಉತ್ತರ ನೋಡ್ರಿ, ಬಿ ಮತ್ತು ಸಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಬೆಳವಣಿಗೆ ನಿರಂತರವಾದುದು ಆದರೆ ವಿಕಾಸ ನಿರಂತರವಾದುದಲ್ಲ. ಇವೆರಡು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಅಂದ್ರೆ ಇವೆರಡು ಏನಾಗಿರ್ತವೆ, ಈ ಕ್ವಶನ್ಗೆ ತಪ್ಪಾಗಿರ್ತವೆ. ಇವೆರಡು ಏನಾಗಿರ್ತವೆ, ಇಲ್ಲಿ
ಈ ಪ್ರಶ್ನೆ ಏನು ಕೇಳಿದರೆ ತಪ್ಪಾದ ಹೇಳಿಕೆ ಕೇಳಿದ್ದಾರೆ. ಹಾಗಾಗಿ ಬಿ ಮತ್ತು ಸಿ ಇದಕ್ಕೆ ಎರಡೂ ತಪ್ಪಾಗಿರ್ತವೆ. ಇದಕ್ಕೆ ಉತ್ತರ ಮಾತ್ರ ಬಿ ಮತ್ತು ಸಿ ಬರ್ತವೆ. ಆದರೆ ಬೆಳವಣಿಗೆ ವಿಕಾಸದ ಒಂದು ಭಾಗ ಹೌದು. ನೋಡಿ, ಬೆಳವಣಿಗೆ ನಿರಂತರವಾದದ್ದು, ಆದರೆ ವಿಕಾಸ ನಿರಂತರವಾದದ್ದಲ್ಲ. ಬೆಳವಣಿಗೆ ನಿರಂತರವಾಗಿರೋಂಗಿಲ್ಲ, ಅದೇನಾಗುತ್ತೆ ಒಂದು ಹಂತಕ್ಕೆ ಹೋಗಿ ನಿಂತು ಬಿಡುತ್ತೆ. ಸೊ ಹೀಗಾಗಿ ಇದು ಈ ಪ್ರಶ್ನೆಗೆ ಏನಾಗಿರ್ತದೆ, ಇದು ಸರಿಯಾಗಿರ್ತವೆ. ಎರಡು ಕೂಡ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಮತ್ತು ಸಿ ಆಗಿರ್ತವೆ. ಸೊ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ. ಸೊ ಹೀಗೆ ನಾವು ಏನು ಮಾಡಿದ್ವಿ ಇವತ್ತಿನ ದಿನ 2024 ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ 30 ಪ್ರಶ್ನೆಗಳನ್ನ ನೋಡ್ತಾ ಬಂದೆವು. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಮತ್ತು ನೆಕ್ಸ್ಟ್ ಬೇರೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವ ಪ್ರಯತ್ನ ಇಲ್ಲಿ ಮಾಡೋಣ. ಸೊ ಯಾರಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಧನ್ಯವಾದಗಳು, ನಮಸ್ಕಾರ.